ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯಗಳಿಗೆ ಒಳಮೀಸಲಾತಿ ನೀಡಲು ರಾಜ್ಯಗಳಿಗೆ ಸಂವಿಧಾನಾತ್ಮಕವಾಗಿ ಅಧಿಕಾರ ಇದೆ ಎಂದು ಸರ್ವೋಚ್ಚ ನ್ಯಾಯಾಲಯದ 7 ನ್ಯಾಯಾಧೀಶರ ಸಂವಿಧಾನ ಪೀಠ ಮಹತ್ವದ ಮತ್ತು ಐತಿಹಾಸಿಕ ತೀರ್ಪನ್ನು ಆಗಸ್ಟ್ 1ರಂದು ನೀಡಿದ್ದು, ಹೊಸಕೋಟೆ ನಗರದಲ್ಲಿ ಮಾದಾರ ಮಹಾಸಭಾ ಹಾಗೂ ಮಾತಂಗ ಫೌಂಡೇಶನ್ ವತಿಯಿಂದ ಹಲವಾರು ದಲಿತ ಪರ ಸಂಘಟನೆಗಳ ಮುಖಂಡರು ಸಿಹಿ ತಿನಿಸಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆಯನ್ನು ನಡೆಸಿದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಮಾದಾರ ಮಹಾಸಭಾ ಅಧ್ಯಕ್ಷ ಎಚ್.ಎಂ. ಸುಬ್ಬರಾಜುರವರು ಮಾತನಾಡಿ, ಶೋಷಿತ ಸಮುದಾಯಗಳು ಮೀಸಲಾತಿ ಪ್ರಯೋಜನದಿಂದ ಮೀಸಲಾತಿ ಇರುವ ಜಾತಿಗಳಲ್ಲಿ ಅಸಮಾನತೆಗೆ ಒಳಗಾದವರಿಗೆ ಸಮಾನತೆ ಸಿಗಬೇಕೆಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಬೇಕು ಎನ್ನುವ 3 ದಶಕಗಳ ಬೇಡಿಕೆಗೆ ಹಾಗೂ ಹೋರಾಟಕ್ಕೆ ಸರ್ವೋಚ್ಚ ನ್ಯಾಯಾಲಯದ 7 ನ್ಯಾಯಾಧೀಶರ ಸಂವಿಧಾನ ಪೀಠ ಈ ಸಮುದಾಯಗಳಿಗೆ ನ್ಯಾಯ ದೊರಕಿಸುವ ಮಹತ್ವದ ತೀರ್ಪನ್ನು ಆಗಸ್ಟ್ 1ರಂದು ನೀಡಿದೆ. ಸರ್ವೋಚ್ಚ ನ್ಯಾಯಾಲಯದ ಈ ತೀರ್ಪು ನಮ್ಮ ತಳ ಸಮುದಾಯದ ಹಲವು ವರ್ಷಗಳ ಬೇಡಿಕೆಗೆ ನ್ಯಾಯ ಸಿಕ್ಕಂತಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ನ್ಯಾಯ ಸಿಗಲು ಹಲವಾರು ಹೋರಾಟಗಾರರ ಪರಿಶ್ರಮ ಹಾಗೂ ಸಾಕಷ್ಟು ಸಮಯ ಸಹ ವ್ಯರ್ಥವಾಗಿದ್ದು, ಈ ಒಂದು ತೀರ್ಪು ಅವರೆಲ್ಲರಿಗೂ ಸಲ್ಲಬೇಕು. ನಾವು ಕೂಡ ಈ ಒಂದು ಹೋರಾಟದಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಈ ಒಂದು ತೀರ್ಪು ಬರಲು ಕಾರಣಕರ್ತರಾಗಿದ್ದೇವೆ. ಆದ್ದರಿಂದ ಸರ್ಕಾರಗಳು ಕೂಡ ಇದನ್ನು ತ್ವರಿತವಾಗಿ ಅನುಷ್ಠಾನಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಇದಕ್ಕೂ ಮೊದಲು ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅಂಬೇಡ್ಕರ್ ಪರ ಘೋಷಣೆಗಳನ್ನು ಕೂಗಿದ್ರು. ಮೊದಲಿಗೆ ನಮಗೆ ಜೀವನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ, ಈ ಭೂಮಂಡಲದ ಮೂಲ ಪುರುಷ ಆದಿಜಾಂಬುವರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ, ಈ ನಮ್ಮ ಸದಾಶಿವ ಆಯೋಗದ 30 ವರ್ಷಗಳ ಸತತ ಪ್ರಯತ್ನ ಎಲ್ಲ ನಮ್ಮ ಸಮುದಾಯದ ಮುಖಂಡರಾಗ್ಬೋದು, ನಾಯಕತ್ವ ವಹಿಸಿಕೊಂಡು ಹೋರಾಟಗಳನ್ನು ಮಾಡಿದಂಥ ನಮ್ಮ ನಾಯಕರಾಗ್ಬೋದು, ಹುಬ್ಬಳ್ಳಿ ಸಮಾವೇಶಕ್ಕೆ ಹೋದಾಗ ನಮ್ಮ 7 ಜನ ನಮ್ಮ ಮಾದಿಗ ಸಮುದಾಯದ ಯುವಕರು ಅಪಘಾತದಲ್ಲಿ ಮರಣ ಹೊಂದಿರೋದಾಗ್ಬೋದು, ಮತ್ತು ನಮ್ಮ ಮಂದಕೃಷ್ಣ ಮಾದಿಗಣ್ಣವರು ಹೈದರಾಬಾದ್ನಲ್ಲಿ ಮಾದಿಗ ಮಹಾಯುದ್ಧ ಅಂತ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿರೋದಾಗ್ಬೋದು, ಮತ್ತು ಬೆಳಗಾಂ ಚಲೋ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿರೋದಾಗ್ಬೋದು. ಈ ಥರ ಸುಮಾರು, ಮತ್ತು ನಮ್ಮ ಕೂಡಲ ಸಂಗಮದಿಂದ ನಮ್ಮ ಮಾದಿಗ ಸಮುದಾಯದ ಯುವಕರು ಕಾಲ್ನಡಿಗೆಯಲ್ಲಿ ಬಂದಾಗ ಇಡೀ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ನಮ್ಮ ಸಮುದಾಯ ನಾವು ಅವರಿಗೆ ರಸ್ತೆಯಲ್ಲಿ ಹೋಗಿ ಅರ್ಧ ಮಧ್ಯಭಾಗದಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ಇಲ್ಲಿ ಯಾರ್ಯಾರು ನೆರೆದಿರೋ ಎಲ್ಲ ಮುಖಂಡರ ನೇತೃತ್ವದಲ್ಲಿ ನಾವು ಚಿತ್ರದುರ್ಗಕ್ಕೆ ಹೋಗಿ ಅವ್ರ ದಾರಿಯಲ್ಲಿ ನಡ್ಕೊಂಬರೋ ಸಮಯದಲ್ಲಿ ಅವರಿಗೆ ಬಾಳೆಹಣ್ಣು ಕೊಡೋದಾಗ್ಬೋದು, ಬಿಸ್ಕೆಟ್ಗಳು ಕೊಡೋದಾಗ್ಬೋದು. ಹುಬ್ಬಳ್ಳಿ ಸಮಾವೇಶಕ್ಕೆ ನಮ್ಮ ಹೊಸಕೋಟೆ ತಾಲೂಕಿನಿಂದ ಸುಮಾರು 5 ಬಸ್ಸುಗಳು, ಹೈದರಾಬಾದು ನಮ್ಮ ಮಂದಕೃಷ್ಣ ಅವ್ರ ಕಾರ್ಯಕ್ರಮ ಮಾಡಿದಾಗ ಇಲ್ಲಿಂದ ಬಸ್ಸುಗಳು ಮಾಡಿಕೊಂಡು, ನಂತರ ನಮ್ಮ ಮಂದಕೃಷ್ಣ ಅವರು ನಮ್ಮನ್ನು ಎಲ್ಲರನ್ನೂ ಕರೆಸಿ ಒಂದು ಮೀಟಿಂಗ್ ಮಾಡಿ ಬೆಳಗಾಂ ಅಧಿವೇಶನ ನಡೆಯೋ ಸಮಯದಲ್ಲಿ ಇಲ್ಲಿಂದ ಬಸ್ಸುಗಳು ಮಾಡ್ಕೊಂಡು ಹೋಗಿರೋದಾಗ್ಬೋದು ಸುಮಾರು. ಮತ್ತು ಬೆಂಗಳೂರಿನಲ್ಲಿ ಮಹಾಯುದ್ಧ ಅಂತೇಳಿ ಕಾಲ್ನಡಿಗೆ ಬಂದಾಗ ನಾವೇ ಜವಾಬ್ದಾರಿ ತಗೊಂಡು ನಮ್ಮ ಹೊಸಕೋಟೆ ತಾಲೂಕಿನಿಂದ ಊಟದ ವ್ಯವಸ್ಥೆ ಮಾಡಿದ್ದೀವಿ ಲಕ್ಷಾಂತರ ಜನಕ್ಕೆ. ಅದೆಲ್ಲ ಈ ಹೋರಾಟಗಳಲ್ಲಿ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ಇರ್ತಕ್ಕಂಥ ನಮ್ಮ ಸಮುದಾಯದವರು ತುಂಬ ಪ್ರಮುಖ ಪಾತ್ರ ವಹಿಸಿ ಎಲ್ಲರೂ ಸಹ ಜವಾಬ್ದಾರಿಗಳನ್ನು ತಗೊಂಡು ನಾವು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಸುಮಾರು 20 ವರ್ಷಗಳಿಂದ ಸತತವಾಗಿ ನಾವು ಹೊಸಕೋಟೆ ತಾಲೂಕಿನಿಂದ ಕಾಲ್ನಡಿಗೆ ಬಂದ ಸಮಯದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ಸುಮಾರು 100 ವೆಹಿಕಲ್ ಹೋಗಿದ್ವಿ ನಾವು. ಪ್ರತಿ ಊರಿನಿಂದ ಪ್ರತಿ ಮುಖಂಡರು ಸಹ ಒಂದೊಂದು ವೆಹಿಕಲ್ ಮಾಡಿಕೊಂಡು ಸುಮಾರು 100 ವೆಹಿಕಲ್ಗಳು ನಾವು ಈ ಸದಾಶಿವ ಆಯೋಗ ಜಾರಿಗಾಗಿ ನಾವು ಹೋರಾಟ ಮಾಡೋದಕ್ಕೆ ಹೋಗಿದ್ವಿ. ನಾವು ಹೊಸಕೋಟೆಯವ್ರು ಹೋಗಿದ್ದೀವಿ ಅಂದರೆ ಪ್ರೋಗ್ರಾಮ್ ಸಕ್ಸಸ್ ಅಂತೇಳಿ ಇಡೀ ಸ್ಟೇಟಲ್ಲಿ ಹೆಸರು ಬಂದುಬಿಡ್ತು ನಮ್ಮ ಹೊಸಕೋಟೆಗೆ. ಆ ಥರ ನಮ್ಮ ಸಮುದಾಯದವರು ಒಗ್ಗಟ್ಟಿನಿಂದ ನಾವು ಪ್ರತಿಯೊಬ್ಬರು ಈ ಕಾರ್ಯಕ್ರಮಗಳಿಗೆ ಹೋಗಿ ಪಾಲ್ಗೊಂಡ್ವಿ. ಈಗ ಇದು ಮತ್ತು ಹೋದ ಸರ್ಕಾರದಲ್ಲಿ ಇದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದಾಗ ನಮ್ಮ ಹಿರಿಯರಾದಂಥ ಎ ನಾರಾಯಣ ಸ್ವಾಮಣ್ಣವರು ಆಗ್ಬೋದು, ಮತ್ತು ನಮ್ಮ ಆಂಜನೇಯ ಸಾಹೇಬರಾಗ್ಬೋದು, ಇದನ್ನು ಮುನ್ನೆಚ್ಚರಿಕೆ ತೊಗೊಂಡವರು ಈ ಥರನೇ ಕಳಿಸ್ತಾ ಇದ್ರು, ಇದು ಇದಾಗೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಇವರು ದಾವೆಯನ್ನು ಹೂಡಿದ್ರು. 3 ಜನ ವಕೀಲರನ್ನು ನೇಮಿಸಿ, ವೆಂಕಟರಮಣಪ್ಪ ಎಂಬ ಹಿರಿಯ ವಕೀಲರನ್ನು ನೇಮಿಸಿ ಅವ್ರ ಜೊತೆಯಲ್ಲಿ ಇಬ್ಬರನ್ನು ಸೇರಿಸಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿ ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು. ನಿನ್ನೆ ನಮ್ಮ ಪರವಾದ ಒಳ್ಳೆ ನಮಗೆ ನ್ಯಾಯ ಸಿಕ್ಕಿದೆ, ತೀರ್ಪು ಬಂದಿದೆ. ಸಂವಿಧಾನ ಪೀಠ 7 ಜನ ನ್ಯಾಯಾಧೀಶರ ಪೀಠದಲ್ಲಿ ನಮಗೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿದ್ವಿ. ಇದನ್ನು ಈಗ ನಮ್ಮ ಹೇಳ್ತೀನಿ ಈಗ ಇದನ್ನು ಈಗ ನಮ್ಮ ಕೇಂದ್ರ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಮಾಡಿದ್ದಾರೆ. ಆ ಸರ್ಕಾರಗಳೇ ಆ ರಾಜ್ಯಗಳಿಗೆ ಪವರ್ ಕೊಟ್ಟಿದ್ದಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಸಹ ತಾವುಗಳು ಪತ್ರಿಕೆಯಲ್ಲಿ ನೋಡಿರ್ಬೋದು, ನಾವು ಸಹ ಇದಕ್ಕೆ ಬದ್ಧವಾಗಿದ್ದೇವೆ. ಇದು ಮುಂದಿನ ಕ್ರಮ ನಾವು
ಇದು ತೊಗೊಂಡು ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹ ನಾವು ಇದು ಮಾಡ್ತಾ ಇದಕ್ಕೆ ಯಾರ್ಯಾರು ಈ ಹೋರಾಟಗಳಲ್ಲಿ ಭಾಗಿಯಾಗಿದ್ರು ನಮ್ಮ ಮಾದಿಗ ಸಮುದಾಯದ ಎಲ್ಲರಿಗೂ ನಾನು ತಲೆಬಾಗಿ ನಮಸ್ಕಾರ ಮಾಡಿ ಇದು ನಮ್ಮ ಸಮುದಾಯಕ್ಕೆ ನಮ್ಮ ಮಕ್ಕಳಿಗೆ ಸಿಕ್ಕಂಥ ಜಯ. ಸದಾಶಿವ ಆಯೋಗದ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಲು ಕಾರಣಕರ್ತರು ನಮ್ಮ ಗೋನಾಳ್ ಭೀಮಪ್ಪ ಸಾಹೇಬರು IAS ನಿವೃತ್ತಿ IAS ಅಧಿಕಾರಿಗಳು ಗೋನಾಳ್ ಭೀಮಪ್ಪ ಸಾಹೇಬರು, ಮತ್ತು ತೇಗನೂರವರು, ಮತ್ತು ಬಾಬುರಾವ್ ಮುಡ್ಬಿ ಅವರು, ಮತ್ತು ಭೀಮಾಶಂಕರ್ ಸಾಹೇಬ್ರವರು ನಮ್ಮ ನಾರಾಯಣ ಸ್ವಾಮಿಯವ್ರನ್ನ, ನಮ್ಮ ಆಂಜನೇಯ ಸಾಹೇಬ್ರನ್ನ, ಮತ್ತು ನಮ್ಮ ಕಾರಜೋಳ ಸಾಹೇಬ್ರನ್ನ ಕರೆಸ್ಕೊಂಡು ನಾವು ಇದೇ ರೀತಿಯಾಗಿ ಯಾವಾಗಲೂ ಸರ್ಕಾರಗಳಿಗೆ ಒತ್ತಡ ತರ್ತಾ ಇದ್ದರೆ ಇದು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೈತೆ. ಇದು ಈ ಕಾಲಕ್ಕೆ ಆಗೋದಲ್ಲ. ಅದಕ್ಕೆ ನಾವು ಏನೋ ಮಾಡಿ ಇದನ್ನು ಒಂದು ಕೇಸ್ನ ನಾವು ಸುಪ್ರೀಂ ಕೋರ್ಟಲ್ಲಿ ಹಾಕಬೇಕಂತೇಳಿ ನಮ್ಮ IAS ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದ ಮೇರೆಗೆ ನಮ್ಮ ಮಾಜಿ ಸಚಿವರು, ಕೇಂದ್ರ ಸಚಿವರಾದಂಥ ನಾರಾಯಣ ಸ್ವಾಮಣ್ಣವರು, ಮತ್ತು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದ ಕಾರಜೋಳ ಸಾಹೇಬರು ಮತ್ತು ಆಂಜನೇಯ ಸಾಹೇಬರೆಲ್ಲ ಇವರು ಸೇರಿಕೊಂಡು ಒಳ್ಳೆಯ ವೆಂಕಟರಮಣಪ್ಪ ಎಂಬ ಒಬ್ಬ ಹಿರಿಯ ವಕೀಲರನ್ನ ನೇಮಿಸಿ ಅವ್ರ ಜೊತೆಯಲ್ಲಿ ಇನ್ನಿಬ್ಬರನ್ನ 3 ಜನರನ್ನು ಒಗ್ಗೂಡಿಸಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ರು. ಸುಮಾರು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಇವತ್ತು ನಮಗೆ ಇದನ್ನು ಮಾಡಿಕೊಟ್ಟಂಥ ನಾರಾಯಣ ಸ್ವಾಮಣ್ಣ ಇಡೀ ತಂಡಕ್ಕೆ, ನಮ್ಮ IAS ಅಧಿಕಾರಿಗಳಾದಂಥ ನಿವೃತ್ತಿ IAS ಅಧಿಕಾರಿಗಳಾದ ನಮ್ಮ ಕೋನಾಳ್ ಭೀಮಪ್ಪ ಸಾಹೇಬ್ರಿಗೂ, ಬಾಬು ಮುಡ್ಬಿ ಅವ್ರಿಗೂ, ತೇಗನೂರು ಸಾಹೇಬ್ರಿಗೂ, ಮತ್ತು ಭೀಮಾಶಂಕರ್ ಅವರಿಗೆ, ಮತ್ತು ನಮ್ಮ ನಾರಾಯಣ ಸ್ವಾಮಣ್ಣ ಅವರಿಗೆ, ಮತ್ತು ನಮ್ಮ ಕಾರಜೋಳ ಸಾಹೇಬರಿಗೆ, ಆಂಜನೇಯ ಸಾಹೇಬರಿಗೆ ಎಲ್ಲರಿಗೂ ನಾವು ನಮ್ಮ ಹೊಸಕೋಟೆ ತಾಲೂಕಿನ ಮಾದಿಗರ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನ ನಾವೇನು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ, ಸದಾಶಿವ ವರದಿಯನ್ನು ಜಾರಿ ಮಾಡೋದಕ್ಕೆ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಸುಬ್ರಾಜ್ ಅವರು ಹೇಳಿದಾಗೆ ಆಂಧ್ರದಲ್ಲಿ ಮಾಡಿದ್ದೀವಿ, ಹುಬ್ಳಿಯಲ್ಲಿ ಮಾಡಿದ್ದೀವಿ, ಕರ್ನಾಟಕದ ಮೂಲೆಯಲ್ಲೂ ಮಾಡಿದ್ದೀವಿ. ಅನೇಕರು ಪ್ರಾಣವನ್ನು ಸಹ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟಿನ ಸಂವಿಧಾನ ಬೆಂಚ್ ಅಂತ ಏನು ಕರೀತೀವಿ, ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂತ, ಇದರಲ್ಲಿ ಪೀಠದಲ್ಲಿ ನಿನ್ನೆ ತೀರ್ಮಾನ ಮಾಡಿ ಬಹುಮತ ಆಧಾರದ ಮೇಲೆ ಎಲ್ಲ ಜಡ್ಜಿಗಳು ತೀರ್ಮಾನ ಕೊಟ್ಟು ಆಯಾ ರಾಜ್ಯಗಳಲ್ಲಿ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಕ್ರಮ ತಗೊಳ್ಬೇಕಂತ ಹೇಳ್ಬಿಟ್ಟು ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ನಾನು ಸುಪ್ರೀಂ ಕೋರ್ಟ್ಗೆ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಆದಷ್ಟು ಬೇಗ ಏನು ನ್ಯಾಯಾಲಯ ಆದೇಶ ಮಾಡಿದೆ ಆ ಆದೇಶವನ್ನು ಯಥಾವತ್ತಾಗಿ ಎಲ್ಲ ರಾಜ್ಯಗಳು ಜಾರಿ ಮಾಡಬೇಕು. ಇದರಲ್ಲಿ ಈಗಾಗಲೇ ನಮ್ಮ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಫಸ್ಟ್ ನಾನೇ ಮಾಡ್ತೀನಿ ಅಂತೇಳಿ ನೆನ್ನೆ ಘೋಷಣೆ ಮಾಡಿದ್ದಾರೆ, ಅಸೆಂಬ್ಲಿಯಲ್ಲೇ ಘೋಷಣೆ ಮಾಡಿದ್ದಾರೆ ರೇವಂತ್ ರೆಡ್ಡಿ ಅವರು. ಚಂದ್ರಬಾಬು ನಾಯ್ಡು ಅವರು ಸ್ಟೇಟ್ಮೆಂಟ್ ಕೊಟ್ಟು ನಾನು ಇಡೀ ಭಾರತದಲ್ಲಿ ಮೊದಲನೇದಾಗಿ ನಾನು ಜಾರಿ ಮಾಡಿದ್ದೆ ABCD ವರ್ಗೀಕರಣವನ್ನು, ಅದು ಈಗ ಸುಪ್ರೀಂ ಕೋರ್ಟು ಮತ್ತೆ ಆದೇಶ ಮಾಡಿದೆ, ಅದಕ್ಕೆ ನಾನು ಸಹ ಬದಲಾಗಿ ನಾನು ಜಾರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರೂ ಆದಷ್ಟು ಬೇಗ 1 ತಿಂಗಳೊಳಗಡೆ ಅವರು ಜಾರಿ ಮಾಡೋದು ಅದಂತೂ ಸತ್ಯ. ಆ ನಿಟ್ಟಿನಲ್ಲಿ ಏನು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯವರು ಸಹ ಏನು ಸ್ಟೇಟ್ಮೆಂಟ್ ಕೊಟ್ಟು ಸ್ವಾಗತ ಮಾಡಿ ಒಂದು ಆದೇಶವನ್ನು ನಾನು ಸಹ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ನಮ್ಮೆಲ್ಲರ ಒಕ್ಕರಲ್ಲ ಮಾತಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ SCಗಳಲ್ಲಿ ಏನು ಅನ್ಟಚಬಲ್ಸ್ ಅಂತ ಏನಿದ್ದೀವಿ, ರೈಟ್ ಆ್ಯಂಡ್ ಲೆಫ್ಟು, ನಾವಿಬ್ಬರು ತೀರ್ಮಾನ ತಗೊಂಡು ಏನು ಸದಾಶಿವ ಅವರು ವರದಿ ಏನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಆ ವರದಿ ಪ್ರಕಾರ ಕೂಡಲೇ ಯಾವುದೇ ಒತ್ತಡಗಳು ಬರ್ತದೆ. ಈಗ ನಮ್ಮ ನಾಗರಾಜ್ ಅವರು ಹೇಳಿದ್ರು ಒಂದು ಮಾತು, ಅಷ್ಟು ಬೇಗ ಮಾಡಿಬಿಡ್ತಾರ ಅಂತ. ಒತ್ತಡಗಳು ಅಂತೂ ಪಕ್ಕ ಬರ್ತದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವ್ರ ಸರ್ಕಾರ ಆದಷ್ಟು ಬೇಗ ಯಾವುದೇ ಒತ್ತಡಗಳಿಗೆ ಒಳಗಾಗದೆ ನಮ್ಮ ಕ್ಯಾಬಿನೆಟ್ ಅಲ್ಲಿ ಇಕ್ಕಿ ಅಸೆಂಬ್ಲಿಯಲ್ಲಿ ಮಂಡಿಸಿ ಆದಷ್ಟು ಬೇಗ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅದನ್ನು ಯಥಾವತ್ತಾಗಿ ಜಾರಿ ಮಾಡಿ, ನಮಗೆ ನಮ್ಮ ಹೋರಾಟಗಾರ ಅನೇಕರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಈ ಹೋರಾಟದ ಫಲ ನಮ್ಮ ಮಂದಾಕೃಷ್ಣ ಮಾದಿಗೆ ಅವರು ಸಲ್ಲಬೇಕು. ಅವರ ನೇತೃತ್ವದಲ್ಲಿ ಇಡೀ ಭಾರತದಲ್ಲಿ ನಾವು ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ನಮ್ಮ ಸುಬ್ರಾಜ್ ಅವರು ಹೇಳಿದಾಗೆ ವಿಶೇಷವಾಗಿ ಹೊಸಕೋಟೆ ತಾಲೂಕಿನಲ್ಲಿ ನಾವು ಸಹ ಹೈದರಾಬಾದ್ಗೆ 4-5 ಸಾರಿ ಹೋಗಿದ್ದೀವಿ, ಮತ್ತು ಹುಬ್ಳಿಗೆ ಹೋಗಿದ್ದೀವಿ, ಎಲ್ಲ ಕರ್ನಾಟಕದ ಮೂಲೆಗೆ ಹೋಗಿದ್ದೀವಿ. ಏನು ನಮ್ಮ ಲಕ್ಷ್ಮೀನಾರಾಯಣ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯ ಸುತ್ತಿದ್ದೀವಿ. ನಾವು ಪ್ರತಿಯೊಂದು ಧರ್ಮಯುದ್ಧದಲ್ಲಿ ರಥಯಾತ್ರೆ ಮಾಡಿದ್ವಿ ನಾವು. ಆಮೇಲೆ ಮಂದಾಕೃಷ್ಣ ಅವರು ಮಾದಿಗವ್ರು ಬಂದಾಗ ಹೊಸಕೋಟೆಯಿಂದ ನಮ್ಮ ಸುಬ್ರಾಜ್ ಅವರ ನೇತೃತ್ವದಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಅವ್ರಿಗೆ ಸೌಕರ್ಯಗಳು ಇರ್ಬೋದು, ಎಲ್ಲ ಸೌಲಭ್ಯಗಳನ್ನ ನಾವು ಹೋರಾಟಗಾರರಿಗೆ ಮಾಡ್ಕೊಂಡಿದ್ವಿ. ಆಮೇಲೆ ನಮ್ಮ ಫ್ರೀಡಂ ಪಾರ್ಕಲ್ಲಿ ಸುಮಾರು 150 ಜನ ನಾವು ಹಗಲು ರಾತ್ರಿ ಧರಣಿಯನ್ನು ಸಹ ಮಾಡಿದ್ವಿ. ಈ ಎಲ್ಲ ಹೋರಾಟಗಳ ಫಲ ಅನೇಕರ ಪ್ರಾಣ ತ್ಯಾಗವನ್ನು ಕೊಟ್ಟಿದ್ದಾರೆ. ಈ ಹೋರಾಟಕ್ಕೋಸ್ಕರ 30 ವರ್ಷಗಳ ಸತತವಾದ ಹೋರಾಟ ನಮ್ಮದು. ಯಾವುದೇ ಒಂದು ಹೋರಾಟ ಇಷ್ಟು ದೀರ್ಘಕಾಲ ಹೋರಾಟ ಮಾಡಿದಂಥದ್ದು ಚರಿತ್ರೆಯಲ್ಲೇ ಇಲ್ಲ. ಅಂತ ಹೋರಾಟ 30 ವರ್ಷಗಳ ಹೋರಾಟಕ್ಕೆ ಇವತ್ತು ಫಲ ಸಿಕ್ಕಿದೆ. ಆ ಫಲವನ್ನು ನಮಗಲ್ದಿದ್ರು ನಮ್ಮ ಮಕ್ಕಳಿಗಾದ್ರೆ ಫಲ ಸಿಗೋದಕ್ಕೆ ಆದಷ್ಟು ಬೇಗ ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳು
ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾರಿ ಮಾಡಿ ನಮಗೆಲ್ರಿಗೂ ಸಂತೋಷವನ್ನು ಉಂಟು ಮಾಡಬೇಕಂತೇಳಿ ಮತ್ತೊಮ್ಮೆ ಈ ಮುಖಾಂತರ ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇವತ್ತೇನೋ ನಮ್ಮ ಬಂಧುಗಳು ಎಲ್ಲರೂ ಬಂದು ಇನ್ನೂ ನಾವು ದೊಡ್ಡದಾಗಿ ಹೋರಾಟ ಮಾಡಬೇಕಂತ ರೂಪರೇಷೆಗಳನ್ನು ಮಾಡ್ಕೊಳ್ತೀವಿ ಮುಂದಕ್ಕೆ. ಅದು ನಮ್ಮ ರಾಜ್ಯ ಸರ್ಕಾರ ಗೆಜೆಟಲ್ಲಿ ಬಂದುಬಿಟ್ರೆ ನಾವು ಇಡೀ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತು ಎಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಜಯೋತ್ಸವನ ಆಚರಣೆ ಮಾಡ್ತೀವಿ. ವಿಶೇಷವಾಗಿ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ಮಂದಾಕೃಷ್ಣ ಮಾದಿಗೆ ಅವ್ರನ್ನ ಕರೆಸಿ ಮತ್ತು ಇಲ್ಲಿನ ಸ್ಥಳೀಯ ನಾಯಕರು ನಮ್ಮ ಏರಿಯಾನ್ ಸೋಮಣ್ಣವ್ರು ಇರ್ಬೋದು, ಎಚ್ ಆಂಜನೇಯರು ಇರ್ಬೋದು, ಗೋವಿಂದ ಕಾರಜೋಳ ಇರ್ಬೋದು, ಅನೇಕ ಮುಖಂಡರುಗಳಿದ್ದಾರೆ ಈ ಹೋರಾಟದಲ್ಲಿ. ಅವ್ರನ್ನೆಲ್ಲ ಕರೆಸಿ ಹೊಸಕೋಟೆ ತಾಲೂಕಿನಲ್ಲಿ ಒಂದು ದೊಡ್ಡದಾದ ಒಂದು ಸಮಾವೇಶವನ್ನು ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ, ಇವತ್ತೇನು ಬಂದಿದ್ದಾರೆ ನಮ್ಮ ಬಂಧುಗಳು ಅವ್ರಿಗೆಲ್ಲ ಯಾರೂ ಅನ್ಯತಾ ಭಾವಿಸಬಾರ್ದು. ಇದು ಅರ್ಜೆಂಟಾಗಿ ಮಾಡಿರೋದ್ರಿಂದ ಇಡೀ ಹೊಸಕೋಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಮ್ಮ ಬಂಧುಗಳು ಈ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಕಳ್ಕಳಿಯಿಂದ ಮನೆ ಮಾಡ್ಕೊಳ್ತಾ, ಏನು ತಾವೆಲ್ಲ ಬಂದಿದ್ದೀರಿ, ನಾವು ತಮ್ಮ ಪತ್ರಿಕೆಯವರು ಹೈಲೈಟ್ ಮಾಡಬೇಕಿತ್ತು ಹೊಸಕೋಟೆ ತಾಲೂಕಿನ ಒಂದು ನ್ಯೂಸನ್ನು ಹೈಲೈಟ್ ಮಾಡಿ, ಏನು ಇವಾಗ ಫ್ರಂಟ್ ಪೇಜಲ್ಲಿ ಬಂದಿದೆ ಹೊಸಕೋಟೆ ತಾಲೂಕಿನ ನ್ಯೂಸನ್ನು ಸಹ ಹೈಲೈಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೀನಿ.